ಈ 1.5 ಲಕ್ಷ ರೂಪಾಯಿ ಬೆಲೆ ಬಾಳೋ ಫೋನ್ನ ನಾನು ಜಸ್ಟ್ 7000 ರಿಪೇರ್ ಮಾಡಿದ್ದೀನಿ. ಅದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಇದು ನೋಡ್ಬೋದು, ಇದ್ದಕ್ಕಿದ್ದಂಗೆ ಸಡನ್ಲಿ ಡೆಡ್ ಆಗಿತ್ತು. ನೋಡಿದ್ರಲ್ಲ, ಚಾರ್ಜಿಂಗ್ ಎಂಪೇರಲ್ಲಿ 0101 ಅಂತ ಹೊಡ್ಕೊತಾ ಇತ್ತು. ಇದನ್ನ ಸ್ಮಾರ್ಟಾಗಿ ರಿಪೇರ್ ಮಾಡಿದ್ರೆ ಈಸಿಯಾಗಿ ರಿಪೇರ್ ಆಗಿಬಿಡುತ್ತೆ. ನೋಡಿ, ಇದು ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ ಇದನ್ನ. ಜಸ್ಟ್ ಒಂದೇ ಒಂದು ಕಾಂಪೋನೆಂಟ್ ಶಾರ್ಟ್ ಆಗಿರುತ್ತೆ. ಅದು ಸ್ಮಾರ್ಟ್ ವೇಯಲ್ಲಿ ನಾವು ಕಂಡುಹಿಡಿದ್ರೆ ಮಾತ್ರನೇ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೀವು ನೋಡ್ಬೋದು, ಇದನ್ನ DC ಪವರ್ ಸಪ್ಲೈ ಅಂತ ಕರಿತೀವಿ. ಇದ್ರಲ್ಲಿ ನೋಡಿ, ಶಾರ್ಟ್ ಸರ್ಕ್ಯೂಟ್ ಫುಲ್ ತಗೊಂತಿದೆ. ಈ ತರ ತಗೊಂಡ್ರೆ ನಿಮ್ಮ ಫೋನ್ನ ತುಂಬಬಹುದು. ಆದರೆ ಸ್ಮಾರ್ಟ್ ಆಗಿ ರಿಪೇರ್ ಮಾಡೋದು ಟೆಕ್ನಿಷಿಯನ್ಸ್ನ ಹುಡುಕಿ ನೀವು ಕೊಡಬೇಕಾಗುತ್ತೆ ಕೊಡಿ, ಯಾಕಂದರೆ ಸ್ಮಾರ್ಟ್ ಆಗಿರುತ್ತೆ ವರ್ಕು. ಸೊ ಹಂಗಾಗಿ ನೋಡಿ, ಈ ಸಣ್ಣ ಕೆಪಾಸಿಟರ್ ಶಾರ್ಟ್ ಇರೋದ್ರಿಂದ ಇಡೀ ಫೋನ್ನೇ ಆಫ್ ಆಗಿಬಿಟ್ಟಿತ್ತು. ಅದಕ್ಕೆ ಗೊತ್ತಿಲ್ಲ 1.5 ಲಕ್ಷ ಫೋನು ಅಂತ. ಆದರೆ ನಾನು ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡಿ ಆ ಸಣ್ಣ ಕೆಪಾಸಿಟರ್ ರಿಮೂವ್ ಮಾಡಿ ಮತ್ತೆ ರೀಫಿಕ್ಸ್ ಮಾಡಿದ್ದಕ್ಕೆ ಕಸ್ಟಮರ್ಗೆ 1.5 ಲಕ್ಷ ರೂಪಾಯಿ ಸೇವ್ ಆಯಿತು. ನೀವು ಇದೇ ರೀತಿ ಸೇವ್ ಮಾಡ್ಕೊಬೇಕು ಅಂದರೆ ಈ ನಂಬರ್ಗೆ ನೀವು ಕಾಲ್ ಮಾಡಿಕೊಂಡು ಬಂದು ನಿಮ್ಮ ಫೋನ್ನ ಜಸ್ಟ್ 2 ಅವರ್ಸ್ 3 ಅವರ್ಸಲ್ಲೇ ರಿಪೇರ್ ಮಾಡಿಸ್ಕೊಬೋದು. ಒಂದೊಂದು ಸಲ ಸಿಚುವೇಶನ್ ಏನಾದರೂ ತುಂಬ ಡಿಮ್ಯಾಂಡ್ ಆಯಿತು ಅಂದರೆ ಅವಾಗ ಮಾತ್ರ ಟೈಮ್ ತೊಗೊತೀವಿ. ಇಲ್ಲಾಂದರೆ 1-2 ಅವರ್ಸಲ್ಲಿ ನಿಮ್ಮ ಫೋನ್ನ ಯಾವುದೇ ರೀತಿ ಶಾರ್ಟಿಂಗ್ ಇದ್ರೂ ಸಡನ್ಲಿ ಡೆಡ್ ಆಗಿರೋ ಫೋನ್ಸ್ನ ಈಸಿಯಾಗಿ ರಿಪೇರಿ ಮಾಡ್ತೀವಿ. ಅಡ್ರೆಸ್ ಬಂದು ತುಮಕೂರು SS ಪುರಂ ಮೇನ್ ರೋಡ್. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಲ್ ಮಾಡಿ. ಐಫೋನ್ ಯಾವುದೇ ಆಗಿರಲಿ ಸಡನ್ಲಿ ಡೆಡ್ ಆಗಿರೋದು ನನ್ನ ಮಾತ್ರ ಮರಿಬೇಡಿ. ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.